ನಮ್ಮ ಚಾನಲ್ಗೆ ಸ್ವಾಗತ. ಮಗನ ಪಿಗ್ಗಿ ಬ್ಯಾಂಕ್ ಹಣದಿಂದ ಲಾಟರಿ ತಗೊಂಡು 25 ಕೋಟಿ ಗೆದ್ದ ಆಟೋ ಡ್ರೈವರ್ ಅನೂಪ್ ಈಗ ಎಲ್ಲಿದ್ದಾರೆ? ಹಣ ಬಂದ ಮೇಲೆ ನೆಮ್ಮದಿ ಇಲ್ಲದೆ ಮನೆಯಿಂದಲೇ ಓಡಿ ಹೋಗಿದ್ದ ಅದೇ ಅನೂಪ್ ಇವತ್ತು 2026ರಲ್ಲಿ ಒಬ್ಬ ಸಕ್ಸಸ್ಫುಲ್ ಉದ್ಯಮಿ. ಕೋಟಿಗಟ್ಟಲೆ ಹಣ ಬಂದರೂ ಅವರು 1 ರೂಪಾಯಿ ಅಸಲನ್ನು ಮುಟ್ಟದೆ ಬರೀ ಬಡ್ಡಿಯಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡಿದ್ದು ಹೇಗೆ? ಬನ್ನಿ ಅನೂಪ್ ಅವರ ಈ ಪಕ್ಕಾ ಫೈನಾನ್ಷಿಯಲ್ ಪ್ಲಾನ್ ಬಗ್ಗೆ ಇವತ್ತು ತಿಳಿಯೋಣ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. 2022ನೇ ಇಸವಿ ಸೆಪ್ಟೆಂಬರ್ ತಿಂಗಳು ತಿರುವನಂತಪುರಂನ ಆಟೋ ಡ್ರೈವರ್ ಅನೂಪ್ ಜೀವನ ನಡೆಸಲು ತುಂಬಾನೇ ಕಷ್ಟಪಡುತ್ತಿದ್ರು. ಸುಮಾರು 12 ಲಕ್ಷ ರೂಪಾಯಿ ಸಾಲ ತೀರಿಸಲು ಬೇರೆ ದಾರಿ ಇಲ್ಲದೆ ಅಡುಗೆ ಕೆಲಸಕ್ಕೆ ಮಲೇಷ್ಯಾ ದೇಶಕ್ಕೆ ಹೋಗಲು ಪ್ಲಾನ್ ಮಾಡಿಕೊಂಡಿದ್ರು. ಮಲೇಷ್ಯಾಕ್ಕೆ ಹೋಗುವ ಖರ್ಚಿಗಾಗಿ ಅವರು ಬ್ಯಾಂಕ್ನಲ್ಲಿ 3 ಲಕ್ಷ ರೂಪಾಯಿ ಸಾಲಕ್ಕೆ ಅಂದ್ರೆ ಲೋನಿಗೆ ಅರ್ಜಿ ಕೂಡ ಹಾಕಿದ್ರು. ವಿಧಿ ಆಟ ನೋಡಿ ಹೇಗಿದೆ ಅಂದ್ರೆ, ಅವರಿಗೆ ಲಾಟ್ರಿ ಬಂದ ಅದೇ ದಿನ ಬ್ಯಾಂಕ್ನಿಂದ ಫೋನ್ ಬಂದು ನಿಮ್ಮ 3 ಲಕ್ಷ ರೂಪಾಯಿ ಲೋನ್ ಅಪ್ರೂವ್ ಆಗಿದೆ ಅಂತ ತಿಳಿಸಿದ್ರು. ಆದ್ರೆ ಆ ಟೈಮ್ನಲ್ಲಿ ಅನೂಪ್ ಕೋಟ್ಯಾಧಿಪತಿಯಾಗಿದ್ರು. ಒಂದು ಟೈಮ್ನಲ್ಲಿ ಲಾಟ್ರಿ ಟಿಕೆಟ್ ತಗೊಳ್ಳಲು ಕೂಡ ಅವರ ಹತ್ತಿರ ಹಣ ಇರಲಿಲ್ಲ. ಆಗ ಅವರು ಮಾಡಿದ್ದೇನು ಗೊತ್ತಾ? ತಮ್ಮ ಪುಟ್ಟ ಮಗನ ಪಿಗಿ ಬ್ಯಾಂಕ್ ನಲ್ಲಿದ್ದ ಹಣವನ್ನೇ ತೆಗೆದುಕೊಂಡು ಹೋಗಿ ಆ ಲಾಟ್ರಿ ಟಿಕೆಟ್ ಪರ್ಚೇಸ್ ಮಾಡಿದ್ರು. ಅಷ್ಟೇ ಅಲ್ಲ, ಅವರು ಸೆಲೆಕ್ಟ್ ಮಾಡಿದ್ದು TJ750605 ಅನ್ನೋ ನಂಬರ್. ಅದೇ ನಂಬರ್ ಅವರಿಗೆ ಕೇರಳದ ಪ್ರಸಿದ್ಧ ಓಣಂ ಬಂಪರ್ ಲಾಟ್ರಿಯಲ್ಲಿ ಬರೋಬ್ಬರಿ 25 ಕೋಟಿ ರೂಪಾಯಿ ಬಹುಮಾನ ತಂದುಕೊಟ್ಟಿತು. ಲಾಟ್ರಿ ಬಂದ ಮೇಲೆ ಅವರು ಆ 3 ಲಕ್ಷ ರೂಪಾಯಿ ಲೋನ್ ಅನ್ನು ರಿಜೆಕ್ಟ್ ಮಾಡಿದ್ರು. ಓಣಂ ಬಂಪರ್ ನಲ್ಲಿ ಟ್ಯಾಕ್ಸ್ ಎಲ್ಲ ಕಳೆದು ಕೊನೆಗೆ ಅವರ ಕೈಗೆ ಬಂದಿದ್ದು 15 ಕೋಟಿ 75 ಲಕ್ಷ ರೂಪಾಯಿ. ಆದ್ರೆ ಈ ಲಾಟ್ರಿ ಗೆದ್ದ ಕೇವಲ 5 ದಿನಗಳಲ್ಲಿ ಅನೂಪ್ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣೀರು ಹಾಕಿದ್ರು. ಕಾರಣ, ಸಹಾಯ ಕೇಳಿ ಬರುತ್ತಿದ್ದ ಜನರ ಸಾಲು. ಯಾರೋ ಗೊತ್ತಿಲ್ಲದವರೆಲ್ಲ ಬಂದು ಅವರ ಮನೆ ಮುಂದೆ ಕ್ಯೂ ನಿಲ್ತಿದ್ರು. ರಸ್ತೆಗೆ ಬಂದರೆ ಸಾಕು ಜನರು ಅವರನ್ನೇ ಫಾಲೋ ಮಾಡ್ತಿದ್ರು. ಕೊನೆಗೆ ಅನೂಪ್ ಅವರಿಗೆ ತಮ್ಮ ಸ್ವಂತ ಮನೆಯಲ್ಲಿ ಇರಲು ಸಾಧ್ಯವಾಗದೆ ಸಂಬಂಧಿಕರ ಮನೆಗೆ ಶಿಫ್ಟ್ ಆಗಬೇಕಾಯಿತು. ಇದರಿಂದ ಬೇಸರಗೊಂಡ ಅನೂಪ್ ನನಗೆ ಈ ಹಣವೇ ಬೇಡವಾಗಿತ್ತು ಎಂದು ತುಂಬಾನೇ ಬೇಸರದಿಂದ ಹೇಳಿದ್ರು. ಅನೂಪ್ ಅವರ ಫೈನಾನ್ಷಿಯಲ್ ಪ್ಲಾನ್: ಸಾಮಾನ್ಯವಾಗಿ ಲಾಟ್ರಿ ಗೆದ್ದವರು ಆ ಹಣವನ್ನೆಲ್ಲ ಕಾರು, ಬಂಗಲೆ ಅಂತ ಖಾಲಿ ಮಾಡುತ್ತಾರೆ. ಆದ್ರೆ ಅನೂಪ್ ಪಕ್ಕಾ ಪ್ಲಾನ್ ಮಾಡಿದ್ರು. ಅವರು ಮೊದಲು ತಮ್ಮ 12 ಲಕ್ಷ ರೂಪಾಯಿ ಸಾಲವನ್ನು ಪೂರ್ತಿಯಾಗಿ ತೀರಿಸಿದ್ರು. ನಂತರ ತಮ್ಮ 15 ಕೋಟಿ ಅಸಲು ಹಣವನ್ನು ಮುಟ್ಟಲೇ ಇಲ್ಲ. ಅದರ ಬದಲು ಪೂರ್ತಿ ಹಣವನ್ನು ಬ್ಯಾಂಕ್ನಲ್ಲಿ FD ಆಗಿ ಇಟ್ಟರು. ಇದರಿಂದ ಅವರಿಗೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಬಡ್ಡಿ ಬರಲು ಶುರುವಾಯಿತು. ತಮ್ಮ ಕನಸಿನ ಹೋಟೆಲ್ ಶುರು ಮಾಡಲು ಅವರು ಕೈಯಿಂದ ಹಣ ಹಾಕಲಿಲ್ಲ. ಬದಲಿಗೆ ಬ್ಯಾಂಕ್ನಿಂದ ಬಂದ ಆ ಬಡ್ಡಿ ಹಣವನ್ನೇ ಬಳಸಿದ್ರು. ಇದನ್ನೇ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು. ಕೋಟಿಗಟ್ಟಲೆ ಹಣ ಇದ್ದರೂ ಅವರು ಶೋ ಆಫ್ ಮಾಡಲಿಲ್ಲ. ಒಂದು ಸಾಧಾರಣ ಮನೆ ಮತ್ತು ಒಂದು ಬಿಸ್ನೆಸ್ ಅಷ್ಟೇ ಅವರ ಗುರಿಯಾಗಿತ್ತು. ಇವತ್ತು 2026ರಲ್ಲಿ ಅನೂಪ್ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ತಿರುವನಂತಪುರಂನಲ್ಲಿ ಅವರು ಹ್ಯಾಪಿ ಅನ್ನೋ ಹೆಸರಿನ ಹೋಟೆಲ್ ನಡೆಸುತ್ತಿದ್ದಾರೆ. ಈಗಲೂ ಅವರು ಪ್ರತಿದಿನ ಬೆಳಿಗ್ಗೆ ಎದ್ದು ತಾವೇ ಹೋಟೆಲ್ ಕೆಲಸಗಳಲ್ಲಿ ಭಾಗಿಯಾಗುತ್ತಾರೆ. ಇವತ್ತಿಗೂ ಜನರು ಅವರ ಹತ್ತಿರ ಹಣ ಕೇಳಿಕೊಂಡು ಬರ್ತಾರೆ. ಆದರೆ ಈಗ ಅನೂಪ್ ಅವರಿಗೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅನೂಪ್ ಅವರು ಇವತ್ತು ಕೇವಲ ಹೋಟೆಲ್ ಮಾಲೀಕ ಮಾತ್ರವಲ್ಲ, ತಮಗೆ ಅದೃಷ್ಟ ತಂದು ಕೊಟ್ಟ ಅದೇ ಲಾಟ್ರಿ ಬಿಸ್ನೆಸ್ಸಿಗೂ ಕಾಲಿಟ್ಟಿದ್ದಾರೆ.
ಅವರು ತಿರುವನಂತಪುರಂನಲ್ಲಿ ಮಾಲಾಕಿ ಸೆಂಟರ್ ಅನ್ನೋ ಹೆಸರಿನ ಲಾಟರಿ ಏಜೆನ್ಸಿ ನಡೆಸುತ್ತಿದ್ದಾರೆ. ದುಡ್ಡು ಬರೋದು ದೊಡ್ಡದಲ್ಲ, ಆ ಬಂದ ದುಡ್ಡನ್ನು ಉಳಿಸಿಕೊಳ್ಳೋ ಶಿಸ್ತಿದೆ ಅಲ್ಲ, ಅದು ತುಂಬಾ ಮುಖ್ಯ ಅನ್ನೋದಕ್ಕೆ ಅನೂಪ್ ಅವರೇ ಬೆಸ್ಟ್ ಎಕ್ಸಾಂಪಲ್. ಇವತ್ತು ಅವರು ತಮ್ಮ ಹೋಟೆಲ್ನಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡುತ್ತಾ ಇತರರಿಗೂ ಮಾದರಿಯಾಗಿದ್ದಾರೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.